ನಾಡಿನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಸೆಲೆಬ್ರಿಟಿಗಳು ಇವತ್ತು ಮಕರ ಸಂಕ್ರಾಂತಿಯನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾವು ಕೆಡಿ ಚಿತ್ರತಂಡದ ಜೊತೆಗಿದ್ದೀವಿ. ಚಿತ್ರತಂಡ ಕೂಡ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಚಿರು ಅವರ ಫಾರ್ಮ್ ಹೌಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಕ್ಯೂಟ್ ಬೆಡಗಿ ರೇಷ್ಮಾ ನಣಯ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ನಿಮಗೂ ಕೂಡ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂದಾಗ ಒಂದಿಷ್ಟು ಹಬ್ಬಗಳು ಅಥವಾ ಸೆಲೆಬ್ರೇಷನ್ಸು ಹೇಳಬೇಕೀಗಲ್ಲ. ನಾನಂತೂ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಿಮ್ಮನ್ನೇ ನೋಡಿದಾಗ ನೀವು ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಹಬ್ಬ ಅಂದ ತಕ್ಷಣ ಏನೆಲ್ಲ ಥಾಟ್ಸ್ ಮೈಂಡಿಗೆ ಬರುತ್ತೆ ಅಂತ ನೋಡಿ, ನಾನು ನಿಮ್ಮೊಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೇಕಂತ ಇಷ್ಟು ರೆಡಿಯಾಗಿ ಬಂದಿರೋದಿಲ್ಲ, ಅಂದರೆ ರೆಡಿ ಆಗಲ್ಲ ಇಷ್ಟು. ಬಟ್ ಹಬ್ಬ ಅಂದ ತಕ್ಷಣ ಆಬ್ವಿಯಸ್ಲಿ ನಾನು ಫೂಡಿ ಆಗಿರೋದ್ರಿಂದ ಹಬ್ಬದ ಊಟ ಆ್ಯಂಡ್ ಪೂಜೆ ಮಾಡ್ತೀವಿ. ಆ್ಯಂಡ್ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ. ಸೊ ಎಲ್ಲ ನಾನು ಯೂಶ್ವಲಿ ಸಿಂಪಲಾಗಿ ಮನೇಲಿ ಅಮ್ಮ ಫ್ಯಾಮ್ಲಿ ಒಟ್ಟಿಗೆ ಪೂಜೆ ಮಾಡಿ ಹಬ್ಬದ ಊಟ ತಿಂದು ಎಳ್ಳು ಬೆಲ್ಲ ತಿಂದು ಆಚರಿಸ್ತೀವಿ. ಹಬ್ಬ ಅಂದ ತಕ್ಷಣ ಈ ಥರನೇ ರೆಡಿ ಆಗಬೇಕಂದ್ರೆ ಒಂಥರ ಟ್ರೆಡಿಷ್ನಲ್ ಲುಕ್ಕಲ್ಲೇ ಇರಬೇಕನ್ನೋದು ಅದೊಂದು ಸಂಪ್ರದಾಯ. ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗಬೇಕು ಅಂದ ತಕ್ಷಣ ಏನು ಯೋಚನೆ ಬರುತ್ತೆ ರೇಷ್ಮಗೆ? ಬೆಳಗ್ಗೆ ಎದ್ದು ರೆಡಿ ಆಗಬೇಕು, ಸಾರಿ ಉಡಬೇಕು, ಇಯರಿಂಗ್ ಹಾಕಬೇಕು ಅಂತೆಲ್ಲ ಒಂದು ಥಾಟ್ಸ್ಗಳಿರುತ್ತೆ. ಈಗ ಬಾಕಿ ಟೈಮಲ್ಲಿ ಸಿಂಪಲ್ ಆಗಿ ರೆಡಿ ಹಾಕೊಂಡು ಹೋಗ್ಬೋದು. ಹಬ್ಬ ಅಂತ ಬಂದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ರೇಷ್ಮಗೆ ಆ ಹಬ್ಬದ ಸಂದರ್ಭದಲ್ಲಿ ಏನು ಬರುತ್ತೆ ತಲೆಗೆ ಅಂತ? ಐ ಥಿಂಕ್ ನಂಗಂತಲ್ಲ, ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೂ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ರೆಡಿ ಆಗಬೇಕು ಅಂತ ಇರುತ್ತೆ. ಐ ಥಿಂಕ್ ನನ್ನ ಮೇಲೆ ನಾನು ಅಟ್ಲೀಸ್ಟ್ ಸ್ವಲ್ಪ ಕಮ್ಮಿನೇ ಆ ಥರ. ನಮ್ಮಮ್ಮ ಯೂಶ್ವಲಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ನಾನು ನೆಕ್ಸ್ಟ್ ಡೇ ಎದ್ದು ಹಾಕ್ಕೊಳ್ತೀನಿ ಅಷ್ಟೇ. ಬಟ್ ಹಬ್ಬ ಅಂದ ತಕ್ಷಣ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಾವು ಒಂದು ಐ ಥಿಂಕ್ ಆ ಪಾಸಿಟಿವಿಟಿ, ಆ ಪಾಸಿಟಿವ್ನೆಸ್ ತರುತ್ತೆ. ಒಳ್ಳೆ ರೀತಿಲಿ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲರ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ಐ ಥಿಂಕ್ ಸಿಂಪಲ್. ನಾನು ಅಷ್ಟು ತಲೆ ಕೆಡ್ಸ್ಕೊಳಲ್ಲ ಯೂಶ್ವಲಿ. ಬಟ್ ಹಬ್ಬ ಅಂತ ಬಂದಾಗ ಅಮ್ಮ ಎಲ್ಲ ರೆಡಿ ಮಾಡ್ತಾರೆ. ಶಿ ಈಸ್ ದ ಹೆಲ್ಪಿಂಗ್ ಹ್ಯಾಂಡ್ ಫಾರ್ ಮಿ. ಸೊ ಹಬ್ಬ ಅಂತ ಬಂದ ತಕ್ಷಣನೇ ತಿಂಡಿ, ಹಬ್ಬದೂಟ, ನೀವು ಅದಲ್ಲೇ ತಿಂಡಿ ಪೋತಿ ಅಂತಂದ್ರಿ. ಸೊ ಫೇವ್ರೆಟ್ ಫುಡ್ ಯಾವುದು? ಅಥವಾ ಹಬ್ಬ ಅಂದ ತಕ್ಷಣ ಜಾಸ್ತಿಯಾಗಿ ಮನೆಯಲ್ಲಿ ಮಾಡ್ತಾರೆ, ಜಾಸ್ತಿಯಾಗಿ ನಾನು ಇಷ್ಟಪಡ್ತೀನಿ ಅಂದರೆ ಯಾವುದು? ನಂಗೆ ಸ್ವೀಟ್ಸ್ ಇಷ್ಟ. ಎಲ್ಲ ಥರದ ಸ್ವೀಟ್ಸ್, ಪಾಯಸ ಆಗಿರಲಿ, ಕೇಸರಿಬಾತ್ ಆಗಿರಲಿ ಮಾಡ್ತಾರೆ ಮನೆಯಲ್ಲಿ. ಸ್ವೀಟ್ಸ್ ಅಂದರೆ ನಂಗೆ ಇಷ್ಟ. ಸೊ ಐ ಸ್ವೀಟ್ ಟೂತ್. ಸೊ ಊಟಕ್ಕಿಂತ ನಾನು ಊಟ ಮುಂಚೆನೇ ಸ್ವೀಟ್ಸ್ ಎಲ್ಲ ತಿಂದ್ಬಿಡ್ತೀನಿ ನಾನು. ಸೊ ಹಬ್ಬ ಅಂದ ತಕ್ಷಣ ಈ ಎಸ್ಪೆಷಲಿ ಮಕರ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಬೇಕು ಅನ್ನೋದೊಂದು ಸಂಪ್ರದಾಯ. ನಿಮಗೆಷ್ಟು ಗೊತ್ತು ಮಕರ ಸಂಕ್ರಾಂತಿ ಬಗ್ಗೆ ಅಂತ? ಅದೇ ಪೂಜೆ ಮಾಡಿ ಎಳ್ಳು ಬೆಲ್ಲ ತಿಂತೀವಿ. ನೀವು ಹೇಳ್ದಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಬೇಕು. ಆ್ಯಂಡ್ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಒಳ್ಳೇದು ಮಾತಾಡಬೇಕು, ಒಳ್ಳೇದು ಯೋಚನೆ ಮಾಡಬೇಕು. ಐ ಥಿಂಕ್ ವಾಟ್ ಎವರ್ ವಿ ಥಿಂಕ್ ವಿ ಮ್ಯಾನಿಫೆಸ್ಟ್ ಇಟ್ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅಂತ ಇರುತ್ತೆ. ಸೊ ನಾವೇನು ಯೋಚನೆ ಮಾಡ್ತೀವಿ, ಪಾಸಿಟಿವ್ ಯೋಚನೆ ಮಾಡಿದರೆ ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಮಾಡ್ತೀವಿ, ಅದ್ರ ಕಡೆನೇ ಹೋಗ್ತೀವಿ. ಆ್ಯಂಡ್ ಒಳ್ಳೊಳ್ಳೆ ಕೆಲಸ ಆಗುತ್ತೆ. ಸೊ ನಾವೇನೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಅದೆಲ್ಲ ಈಡೇರಲಿ ಅಂತ ಐ ಥಿಂಕ್ ಒಂದು ಪಾಸಿಟಿವ್ ವೈಬ್ರೇಷನ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇಯರ್ನ. ಆ್ಯಂಡ್ ನಮಗಿದೆ ಹೊಸ ವರ್ಷ. ಸೊ ಒಂದು ಒಳ್ಳೆ ನೋಟಿಂದ ಸ್ಟಾರ್ಟ್ ಮಾಡಬೇಕು. ಇನ್ನು KD ಸಿನಿಮಾಕ್ಕೆ ಬರೋಣ ಅಲ್ವಾ? ಸೊ KD ಸಿನಿಮಾ ಅಂದ ತಕ್ಷಣನೇ ಇವಾಗ ಶಿವ ಶಿವ ಹಾಡು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರೋದು. ಟಾಪ್ 1 ಮಿಲಿಯನ್ಸ್ ವ್ಯೂಸ್ಗಳು ಓಡಿದೆ. ಅದರಲ್ಲಿ ಒಂದು ಭಾಗವಾಗಿರೋದು ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಮ್ಯಾಜಿಕಲ್ ಜೋಡಿ ಅಂತ ಕರಿತೀನಿ. ಅವ್ರು ಬಂದಾಗ ದೇ ಕ್ರಿಯೇಟ್ ಮ್ಯಾಜಿಕ್ ಆಲ್ ದ ಟೈಮ್. ಆ್ಯಂಡ್ ಪ್ರೇಮ್ ಸರ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಸಾಂಗ್ಸ್ ಅಂತ ಪ್ರತಿಯೊಬ್ಬರಿಗೂ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ್ಯಂಡ್ ಅವ್ರು ಹಿ ನೆವರ್ ಡಿಸಪಾಯಿಂಟ್ಸ್ ವಿತ್ ಸಾಂಗ್ಸ್. ಆ್ಯಂಡ್ ಅದೇ ರೀತಿ ನಾನು ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಕಾಯ್ತಿದ್ದೆ, ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಜನರು ಕೇಳ್ತಾರೆ ಅಂತ. ಆ್ಯಂಡ್ ಸರ್ ಸುಮ್ಮನೆ ಒಂದು ಗ್ಲಿಮ್ಸ್ ಬಿಟ್ಟಿದ್ದಾರೆ. ಬಟ್ ಎಂಟೈರ್ ವಿಡಿಯೋ ನೋಡಬೇಕಾದ್ರೆ ಆ ಕಂಪ್ಲೀಟ್ ಮಾಸ್ ವಿಡಿಯೋ ಅದು. ಸೊ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ವಿಡಿಯೋ ನೋಡ್ಬೇಕಾದ್ರೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾರೆ ಜನ. ಹಾಡಿನ ಮಿಡ್ಲಲ್ಲಿ ನೀವು ಬರ್ತೀರಾ, ಅದೊಂದು ಸ್ವಲ್ಪ ರಗಡ್ ಲುಕ್ ಇದೆ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಕ್ಯಾರೆಕ್ಟರ್ ಬಗ್ಗೆ ಇವಾಗೇನು ಹೇಳಲ್ಲ, ಅದು ನಿಮಗೂ ಗೊತ್ತೇ ಏನು ಹೇಳಲ್ಲ ಅಂತ. ಬಟ್ ಪೋಸ್ಟರಲ್ಲೇ ನೋಡ್ಬೋದು, ಇಟ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಇಟ್ಸ್ ಕಂಪ್ಲೀಟ್ ಆಪೋಸಿಟ್ ಆಫ್ ರೇಷ್ಮಾ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಚಾಲೆಂಜಿಂಗ್ ರೋಲ್ಸ್ ನನಗೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ನಂಗೆ ಸಿಕ್ಕಿದೆ ಅಂತ ತುಂಬಾ ಖುಷಿ ಇದೆ. ಬಿಕಾಸ್ ನಾನು ಕಾಯ್ತಿದ್ದೆ
ಟು ಶೋ ಮೈ ಪೊಟೆನ್ಷಿಯಲ್ ಇನ್ ಆ್ಯಕ್ಟಿಂಗ್ ಅಂತ. ಆ್ಯಂಡ್ ಸರ್ ಹಾಗೆ ತಿದ್ದಿ ಹೇಳ್ಕೊಟ್ಟು ನನಗೆ ಈ ಥರ ಒಂದು ಪಾತ್ರ ಕೊಟ್ಟಿರೋದು ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಸಾಂಗಲ್ಲೂ ಅಷ್ಟೇ ಸರ್ ಸುಮ್ಮನೆ ಒಂದು ಜಲಕ್ಕೆ ಒಂದು ಗ್ಲಿಮ್ಸಸ್ ತೋರಿಸಿದ್ದಾರೆ, ಬಟ್ ಅದರಲ್ಲಿ ಹೇಗೆ ಇನ್ನೂ ಡ್ಯಾನ್ಸ್ ಮಾಡಿದ್ದೀವಿ, ಕಾರಲ್ಲಿ ನಿಂತ್ಕೊಂಡು ಹೇಗೆ ಡ್ಯಾನ್ಸ್ ಮಾಡಿದ್ದೀವಿ ಅಂತ ವೀಕ್ಷಕರು ನೋಡ್ಬೇಕಂತ ನಾನು ಕಾಯ್ತಿದ್ವಿ. ಈಗ ಡ್ಯಾನ್ಸ್ ಅನ್ನೋದು ನಿಮಗೇನು ಹೊಸ್ತೇನಲ್ಲ. ಸೊ ಆ ಒಂದು ಶಿವ ಶಿವ ಹಾಡಲ್ಲಿ ಅದು ಹುಕ್ ಸ್ಟೆಪ್ ಏನಿದೆ ವೈರಲ್ ಆಗ್ತಾ ಇದೆ. ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ? ನನ್ನ ಪರ್ಫಾರ್ಮೆನ್ಸ್ ಧ್ರುವ ಅವ್ರ ಪರ್ಫಾರ್ಮೆನ್ಸ್, ನಮ್ಮಿಬ್ಬರು ಪರ್ಫಾರ್ಮೆನ್ಸ್ ಪ್ಲಸ್ ಅಷ್ಟು ಜನ ಡಾನ್ಸರ್ಸು ಜೊತೇಲಿ ಮಾಡಿದಾಗ ಐ ಥಿಂಕ್ ಇಟ್ಸ್ ವೆರಿ ವೆರಿ ರಿಚ್ ಆಗಿ ಕಾಣಿಸಿದೆ ಸ್ಕ್ರೀನಲ್ಲಿ. ಐ ಥಿಂಕ್ ಆಡಿಯನ್ಸ್ಗೆ ಬೇಜಾರಂತಾಗಲ್ಲ, ತುಂಬ ತುಂಬ ಖುಷಿ ಆಗ್ತಾರೆ. ಆ್ಯಂಡ್ ಥಿಯೇಟ್ರಲ್ಲಿ ಅವರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಸೊ KD ಸಿನಿಮಾ ನಿಮ್ಮ ಲೈಫನ್ನು ಚೇಂಜ್ ಮಾಡುವಂಥ ಸಿನಿಮಾ ಆಗುತ್ತಾ ಅಂತ? ಐ ರಿಯಲಿ ಹೋಪ್ ಆ್ಯಂಡ್ ಐ ಬಿಲೀವ್ ಇಟ್ ವಿಲ್. ಯಾಕಂದರೆ ಈ ಥರ ಪಾತ್ರ ಯೂಶ್ವಲಿ ಹೀರೋಯಿನ್ಸ್ಗೆ ಕಾಯ್ತಿರ್ತಾರೆ, ಈ ಥರ ವರ್ಸಿಟ್ಯಾಲಿಟಿ ಪಾತ್ರ ಮಾಡಬೇಕು, ಚಾಲೆಂಜಿಂಗ್ ರೋಲ್ಸ್ ಮಾಡಬೇಕು ಅಂತ. ಆ್ಯಂಡ್ ನಂಗೆ ಈ ಥರ ಸರ್ ಪಾತ್ರ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಅ ವೆರಿ ಹೈ ರೆಸ್ಪಾನ್ಸಿಬಿಲಿಟಿ ನನಗೆ. ಯಾಕಂದರೆ ನಾನು ಹೇಳ್ದಾಗೆ ಕಂಪ್ಲೀಟ್ ಆಪೋಸಿಟ್ ರೀಶ್ಮಾಗೆ. ನೀವು ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಅದು ಗೊತ್ತಾಗುತ್ತೆ. ಇವಾಗ ನಾನೇನು ಹೇಳೋಕ್ಕಾಗಲ್ಲ, ಬಟ್ ಐ ಹೋಪ್ ರೀಶ್ಮಾ ಒಂದು ಒಳ್ಳೆ ಪರ್ಫಾರ್ಮರ್ ಕೂಡ ಅಂತ ಈ ಸಿನಿಮಾ ಮೂಲಕ ಬರುತ್ತೆ ಅಂತ ಐ ಹೋಪ್. ನಿಮ್ಮನ್ನ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟವರೇ ಪ್ರೇಮ್ ಅವರು. ಏಕಲವ್ಯ ಸಿನಿಮಾ ಮೂಲಕ ನಿಮ್ಮನ್ನ ಇಂಡಸ್ಟ್ರಿಗೆ ರೀಶ್ಮಾ ಇದ್ದಾರೆ, ಒಂದು ಟ್ಯಾಲೆಂಟೆಡ್ ಹೀರೋಯಿನ್ ಅಂತ. ಸೊ ಅವರ ಬ್ಯಾನರಲ್ಲೇ ಮತ್ತೊಂದು ಸಿನಿಮಾ ಅಂದಾಗ ಎಷ್ಟು ಖುಷಿಯಾಗಿತ್ತು, ಮತ್ತು ನಿಮ್ಮ ವಿಭಿನ್ನ ಪಾತ್ರ ಕೊಟ್ಟಾಗ ಅದನ್ನು ಯಾವ ರೀತಿ ತಗೊಂಡ್ರಿ ಅಂತ ಹೇಳಿ? ನೀವು ಹೇಳಿದಾಗೆ ಎಸ್, ನನ್ನ ಲಾಂಚೇ ಅಷ್ಟು ಗ್ರ್ಯಾಂಡ್ ಆಗಿತ್ತು. ಪ್ರೇಮ್ ಸರ್ ಡೈರೆಕ್ಷನ್, ರಕ್ಷಿತಾ ಮ್ಯಾಮ್ ಬ್ಯಾನರ್, ರಕ್ಷಿತಾ ಮ್ಯಾಮ್ ಪ್ರೊಡಕ್ಷನ್. ಸೊ 2 ಗ್ರೇಟ್ ಪಿಲ್ಲರ್ಸ್ ನನ್ನ ಲಾಂಚ್ ಮಾಡಿದರು. ಸೊ ಏಕಲವ್ಯ ಅಲ್ಲಿ ನಾನು ಆಗಷ್ಟೇ ಫಸ್ಟ್ PU ಮುಗಿಸಿ ಸೆಕೆಂಡ್ PUಗೆ ಹೋಗ್ತಿದ್ದೆ. ಆವಾಗ ನಾನು ಓಕೆ ಈ ಥರ ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ಆಸೆ ಇತ್ತು, ಬಟ್ ಈಗಲೇ ಹೋಗಬೇಕು, ಈಗಲೇ ಮಾಡಬೇಕು ಏನಾದರೂ ಆ ಥರ ಯೋಚನೆನೂ ಇರಲಿಲ್ಲ. ಆ್ಯಂಡ್ ಯಾವುದೇ ರೀತಿ ಮಾಡ್ಲಿಂಗ್ ಆಗಲಿ ಅಥವಾ ಏನೂ ಇಲ್ಲ, ಜಸ್ಟ್ ನಾನಾಯಿತು, ಕಾಲೇಜ್ ಆಯಿತು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಯಿತು ಅಂತ ಇದ್ದವಳು. ಈ ಥರ ಆಪರ್ಚುನಿಟಿ ಏಕಲವ್ಯಕ್ಕೆ ಸೆಲೆಕ್ಟ್ ಆದಮೇಲೆ ಎಲ್ಲ ರಿಹರ್ಸಲ್ಸ್ ಆಗಿರಲಿ ಅಥವಾ ತಿದ್ದೋದು, ಆ್ಯಕ್ಟಿಂಗ್ ಹೇಗೆ, ಏನು ಕ್ಯಾಮ್ರಾ ಹೇಗೆ ಫೇಸ್ ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದು ಸರ್. ಓಕೆ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀನಿ, ಇಲ್ಲೂ ಸ್ವಲ್ಪ ಈಸಿ ಇರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದೆ, ಬಟ್ ಅದಕ್ಕಿಂತ 100% ಕಷ್ಟ ಆಯಿತು ಇಲ್ಲಿ. ಯಾಕಂದರೆ ನನಗೆ ಡೌಟ್ ಆಗ್ತಿತ್ತು ಈ ಪಾತ್ರ ನಂಗೆ ಆಗುತ್ತಾ ಮಾಡೋಕ್ಕೆ ಅಂತ. ಬಟ್ ಸರ್ ಇಲ್ಲ, ನಿನ್ನ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ಇದೆ, ನೀನು ಮಾಡ್ತೀಯ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದರು. ಧ್ರುವ ಅವರಿಗೆ ಯಾವ ಥರ ಡ್ಯಾನ್ಸ್ ಕಲಿಸ್ಕೊಟ್ರಿ ನೀವು? ಅಯ್ಯೋ ನಾನು ಯಾಕೆ ಕಳಿಸ್ಕೊಡ್ಲಿ, ಅವರೇ ಎಷ್ಟು ಒಳ್ಳೆ ಡ್ಯಾನ್ಸರು, ಈಸ್ ಸೂಪರ್ ಡ್ಯಾನ್ಸರ್. ಐ ಥಿಂಕ್ ಅವ್ರ ಹಿಂದೆ ಎಲ್ಲ ಸಿನಿಮಾಲೂ ನೋಡಿದ್ದೀವಿ ಎಷ್ಟು ಒಳ್ಳೆ ಡ್ಯಾನ್ಸರ್ ಅಂತ. ಐ ಥಿಂಕ್ ಆ್ಯಸ್ ಅ ಡ್ಯಾನ್ಸರ್ ನಂಗೆ ತುಂಬ ಖುಷಿ ಆಯಿತು. ಓಕೆ ಈ ಥರ ಒಳ್ಳೆ ಎನರ್ಜಿ ಇರೋ ಅಂಥ ಒಂದು ಡ್ಯಾನ್ಸರ್ ಜೊತೆ ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ. ನಮ್ಮ ಇಬ್ಬರು ಆ ಕೋಆರ್ಡಿನೇಷನ್ ಏನಿತ್ತು ವರ್ಕೌಟ್ ಆಯಿತು. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಡ್ಯಾನ್ಸ್ ವಿತ್ ಹಿಮ್ ಬಿಕಾಸ್ ಹೀ ಹಿಮ್ಸೆಲ್ಫ್ ಇಸ್ ಅ ಗ್ರೇಟ್ ಡ್ಯಾನ್ಸರ್. ಕೊನೆಯದಾಗಿ ಹಬ್ಬದ ಮೂಲಕವೇ ಪ್ರಮೋಷನ್ ಶುರು ಮಾಡ್ತಾ ಇದ್ದೀರಾ. ಸೊ ಸಿನಿಮಾದ ಬಗ್ಗೆ ಎಷ್ಟು ಹೋಪ್ಸ್ ಇಟ್ಟಿದ್ದೀರಾ, ಜೊತೆಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ತುಂಬ ಹೋಪ್ಸ್ ಇದೆ. ಖಂಡಿತ ಡಿಸಪಾಯಿಂಟ್ ಆಗಲ್ಲ. ಕಂಪ್ಲೀಟ್ ಮಾಸ್ ಎಲ್ಲ ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾ. ಸಂಜಯ್ ದತ್ ಆಗಿರಲಿ, ರವೀಶ್ ಸರ್ ಆಗಿರಲಿ, ರಮೇಶ್ ಅರವಿಂದ್ ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್. ಸೊ ಇಂಥ ಒಂದು ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೊಳ್ಳೆ ಸಾಂಗ್ಸ್ ಜೊತೆ ಈ ವರ್ಷ KD ಸಿನಿಮಾ ಬರ್ತಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಹಾಗೂ ಇಡೀ KD ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ರೇಷ್ಮಾ ನಾಣಯ್ಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ TV ಬೆಂಗಳೂರು.